ನೀವು ಕಳೆದ 4ರಿಂದ 5 ದಿನಗಳಿಂದ ನೀವು ನೋಡ್ತಾ ಇರ್ಬೋದು ಗಿಬ್ಲೀಸ್ ಫೋಟೋ ಎಡಿಟ್ ಅನ್ನೋ ಒಂದು ತುಂಬಾ ಹೈಪ್‌ನಲ್ಲಿದೆ. ಅದೊಂದು ಟ್ರೆಂಡ್ ಆಗಿದೆ ಈಗ. ಅದನ್ನು ನೀವು ಯಾವ ರೀತಿಯಾಗಿ ಕಂಪ್ಲೀಟ್ಲಿ ಫ್ರೀಯಾಗಿ ನೀವು ಅದನ್ನು ಯಾವ ರೀತಿಯಾಗಿ ಎಡಿಟ್ ಮಾಡ್ಕೋಬೋದು ಮತ್ತು ಯಾವ ಯಾವ ಆಪ್ಷನ್ಗಳಿದ್ದಾವೆ, ಯಾವ ಯಾವ ವೆಬ್ಸೈಟ್‌ನಲ್ಲಿ ನೀವು ಫ್ರೀಯಾಗಿ ಮಾಡ್ಬೋದು ಅಂತ ನಿಮಗೆ ಎಲ್ಲ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಟ್ರೆಂಡನ್ನು ನೀವು ಯಾಕೆ ಯೂಸ್ ಮಾಡ್ಬೇಕಂದ್ರೆ, ನೀವೊಂದು ಯಾವುದೇ ರೀತಿಯಾದ ಒಂದು ಪ್ರೈವೇಟ್ ಫೋಟೋ ಆಗಿರ್ಬೋದು, ಇನ್ನಿತರದೇ ನಿಮಗೆ ಅನ್‌ಅಫಿಷಿಯಲ್ ಫೋಟೋ ಆಗಿರ್ಬೋದು, ಅದನ್ನು ಯಾವುದೇ ರೀತಿಯಾಗಿ ನೀವು ಎಡಿಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಒಂದು ಡಾಟಾ ಅವ್ರ ಕಡೆ ಖಂಡಿತವಾಗ್ಲೂ ಸೇವ್ ಆಗೇ ಆಗುತ್ತೆ. ಅದಕ್ಕಾಗಿ ನೀವು ನಾರ್ಮಲಿ ಯಾವುದಾದ್ರೂ ಒಂದು ಫೋಟೋವನ್ನು ನೀವು ಎಡಿಟ್ ಮಾಡ್ಕೊಂಡು ಯಾವ ರೀತಿಯಾಗಿರುತ್ತೆ ಅಂತ ನೀವು ನೋಡ್ಕೊಬೋದು. ಬೇಕಾದ್ರೆ ಅದನ್ನು ನೀವು ಪೋಸ್ಟ್ ಮಾಡ್ಕೊಬೋದು. ಆದರೆ ನನ್ನ ರೆಕಮೆಂಡೇಷನ್ ಏನಂದರೆ, ನಿಮ್ಮ ಯಾವುದೇ ರೀತಿಯಾದ ಒಂದು ಪ್ರೈವೇಟ್ ಫೋಟೋಸನ್ನು ನೀವು ಯಾವುದೇ ರೀತಿಯಾಗೂ ನೀವು ಅದನ್ನು ಎಡಿಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಲೀಕ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಯಾವುದು ಸೇಫ್ ಅಲ್ಲ ಆನ್ಲೈನ್ನಲ್ಲಿ. ಮೊದಲನೇದಾಗಿ ನಾವು ಇಲ್ಲಿ ಚಾಟ್ ಜಿಪಿಟಿಯಲ್ಲಿ ನೋಡೋದಾದರೆ, ಚಾಟ್ ಜಿಪಿಟಿನಲ್ಲಿ ನಿಮಗೆ ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗೋದಿಲ್ಲ. ಕೆಲವೊಂದಿಷ್ಟು ಟೈಮ್ಸ್ಗಳು ಫೋಟೋ ನೀವು ಒಂದು 2-3 ಫೋಟೋಗಳನ್ನು ಎಡಿಟ್ ಮಾಡ್ಕೊಬೋದು ಒಂದು ಜಿಮೇಲಿಂದ. ಬೇಕಾದ್ರೆ ಬೇರೆ ಜಿಮೇಲ್ ಲಾಗಿನ್ ಮಾಡ್ಕೊಂಡು ನೀವು ಮಾಡ್ಬೋದು. ಈಗ ನಾನು ಚಾಟ್ ಜಿಪಿಟಿಯಲ್ಲಿ ಹೇಗೆ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಚಾಟ್ ಜಿಪಿಟಿ ವೆಬ್ಸೈಟಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ಅದನ್ನು ಕ್ಲಿಕ್ ಮಾಡಿದರೆ ಇದೇ ವೆಬ್ಸೈಟ್ಗೆ ಬರ್ತೀರಾ. ಇಲ್ಲಿ ನೀವು ಮೊದಲನೇದಾಗಿ ನೀವು ಲಾಗಿನನ್ನು ಮಾಡಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಅಡ್ರೆಸ್ ಯಾವ ಇರ್ತಾವಲ್ಲ ಡಿವೈಸ್ನಲ್ಲಿ ಆ ಎಲ್ಲ ಶೋ ಆಗುತ್ತೆ. ಅದರಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವುದು ಬೇಕಲ್ಲ ಅಕೌಂಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ ನಾನು. ನೋಡೋದು ಲಾಗಿನ್ ಮಾಡಿದ ತಕ್ಷಣ ಇಲ್ಲೊಂದು ಕ್ರಿಯೇಟ್ ಅ ಕ್ಯಾನ್ವಾಸ್, ಜನರೇಟ್ ಅ ಪಿಕ್ಚರ್ ಆ್ಯಂಡ್ ಮೋರ್, ಇದೊಂದು ಹೊಸ ನ್ಯೂ ಟೂಲ್ ಆಗಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಪ್ಲಸ್ ಐಕಾನ್ ಅಂತ ಇದೆಯಲ್ಲ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಫೋಟೋ ಲೈಬ್ರರಿ ಅಂತ ಇದೆ ಅಲ್ವ, ಅದನ್ನ ಓಪನ್ ಮಾಡೋಣ. ನಿಮ್ಮ ಲೈಬ್ರರಿಯಲ್ಲಿರೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೇನೆ ನಾನು. ನಿಮ್ಮದು ಯಾವ್ದು ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಅಪ್ಲೋಡ್ ಆಗೋ ತನಕ ಸ್ವಲ್ಪ ವೇಟ್ ಮಾಡಿ. ಇಲ್ಲೇನು ಟೈಪ್ ಮಾಡ್ಬೇಕಂದ್ರೆ, ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಿದ ನಂತರ ಕನ್ವರ್ಟ್ ದ ಫೋಟೋ ಟು ಗಿಬ್ಲಿ ಸ್ಟೈಲ್ ಆರ್ ಎಡಿಟ್ ಇಂಟು, ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಆ ಲ್ಯಾಂಗ್ವೇಜಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕಿ. ಆದರೆ ನಾರ್ಮಲಿ ನೀವು ಕನ್ವರ್ಟ್ ದ ಫೋಟೋ ಟು ಗಿಬ್ಲಿ ಸ್ಟೈಲ್ ಅಂತ ಕ್ಲಿಕ್ ಮಾಡಿದರೆ ಸಾಕು. ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಅದು ಜನ್ರೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ವೇಟ್ ಮಾಡಬೇಕು. ಗೆಟಿಂಗ್ ಸ್ಟಾರ್ಟೆಡ್ ಅಂತ ಹೇಳ್ತಾ ಇದೆ. ವೇಟ್ ಮಾಡ್ತೇನೆ ನಾನು. ಇದು ನಿಮ್ಮ ನೆಟ್ವರ್ಕ್ ಸ್ಪೀಡ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇಲ್ಲಿ ಈಗ ನೋಡ್ಬೋದು ಚಾಟ್ ಜಿಪಿಟಿಯಲ್ಲಿ ಇದು ತುಂಬಾ ಟೈಮ್ ತಗೋತಂತ ಹೇಳ್ಬೋದು. ಯಾಕೆಂದರೆ ಒಂದು ಸ್ಟೇಬಲ್ ಇಂಟರ್ನೆಟ್ ಇದ್ದರೂ ಕೂಡ ಒಂದು 2ರಿಂದ 3 ನಿಮಿಷ ತೊಗೊಳ್ತೋ ಟೈಮ್ ಇದು. ಮತ್ತು ಇದೊಂದು ಇಮೇಜ್ ಅಷ್ಟೊಂದು ಐಡೆಂಟಿಕಲ್ ಆಗಿ ಕೂಡ ಇಲ್ಲ. ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಫೋಟೋ ಹಾಕಿದ ನಂತರ ಈ ರೀತಿಯಾಗಿ ಕೊಟ್ಟಿದೆ. ಇದನ್ನೇನು ಮಾಡ್ಬೋದು ನೀವು, ಇಲ್ಲಿ ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿ ನೋಡೋದು, ಇದನ್ನು ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಸೆಂಡ್ ಟು ಡಿವೈಸ್ ಅಂತಲೂ ಕೂಡ ಈ ಥರ ತಿಳ್ಕೊಬೋದು. ಮುಂದೆ ಅದಾಗಿದ ನಂತರ ಇಲ್ಲಿ ನೀವು ಸೇವ್ ಯಾವ ರೀತಿ ಮಾಡ್ಕೋಬೇಕಂದ್ರೆ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಇದೆಲ್ಲ, ಈ ಡೌನ್ಲೋಡ್ ಇಮೇಜ್ ಮೇಲೆ ಕೊಟ್ಟಿದ ನಂತರ ಇಲ್ಲಿ ನಿಮ್ಮ ಇಮೇಜ್ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಸ್ಟೇಟಸನ್ನು ಎಲ್ಲಿ ಬೇಕಾದಲ್ಲಿ ಇಟ್ಕೊಬೋದು. ಇದೊಂದು ರೀತಿ ಆಯಿತು. ಇನ್ನೊಂದು ನೀವು ಎಕ್ಸ್ ಟ್ವಿಟರ್ ಅಂತ ಇತ್ತಲ್ವ, ಅದನ್ನೇ ಈಗ ಎಕ್ಸ್ ಅಂತ ಮಾಡಿದ್ದಾರೆ. ಅವ್ರದ್ದೊಂದು AI ಚಾಟ್ ಬೂತ್ ಇದೆ, ಅದರ ಹೆಸರು ಗ್ರೋಕ್ ಅಂತ ಹೇಳಿ. ಅಲ್ಲಿ ನಾವು ಯಾವ ರೀತಿಯಾಗಿ ಅದನ್ನ ಸೆಟ್ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಒಂದು ಲಿಮಿಟೇಷನ್ ಇದೆ ಚಾಟ್ ಜಿಪಿಟಿನಲ್ಲಿ. ಒಂದು ನೀವು 4ರಿಂದ 5 ಫೋಟೋಗಳನ್ನು ಮಾಡಿದರೆ ಅದು ಮುಂದೆ ನಿಮಗೆ ಫ್ರೀಯಾಗಿ ಸಿಗೋದಿಲ್ಲ. 2000 ರುಪೀಸನ್ನು ಕೇಳುತ್ತೆ. ಈಗ ನಾವು ಗ್ರೋಕ್ನಲ್ಲಿ ಹೋಗಿ ನೋಡೋಣ ಅದು ಎಷ್ಟು ರೀತಿಯಾಗಿ ಇಂಟಿಗ್ರೇಟೆಡ್ ಇದೆ, ಯಾವುದು ಚೆನ್ನಾಗಿದೆ. ನೀವು ಪ್ಲೇಸ್ಟೋರ್ಗೆ ಹೋಗಿ ಗ್ರೋಕ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ XAI ಅಂತ ಬರುತ್ತೆ. ಅಲ್ಲಿ ನೀವು ಗ್ರೋಕ್ ಅಂತ ನೀವು ನೋಡ್ಬೋದು. ಇದು ಟ್ವಿಟರ್ ಅವ್ರದ್ದೇ ಇರೋದು. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ನಿಮ್ಮ ಓಪನ್ ಮಾಡಿ. ಇಲ್ಲಿ ನೀವೇನಾದರೂ ಗೂಗಲಿಂದ ಲಾಗಿನ್ ಆಗ್ತಾರೆ, ಗೂಗಲಿಂದ ಲಾಗಿನ್ ಆಗ್ಬೋದು. ಅಥವಾ ನಿಮ್ಮದು ಟ್ವಿಟರ್ ಅಕೌಂಟ್ ಇದೆ, ಟ್ವಿಟರಿಂದ ಲಾಗಿನ್ ಆಗ್ಬೋದು. ನಾನು ಟ್ವಿಟರ್ ಅಕೌಂಟ್ ಇದೆ, ಲಾಗಿನ್ ಆಗ್ತೇನೆ. ನಿಮ್ಮ ಹತ್ರ ಟ್ವಿಟರ್ ಅಕೌಂಟ್ ಇದ್ದರೆ ಟ್ವಿಟರಿಂದ ಲಾಗಿನ್ ಆಗ್ಬೋದು. ನಾನು ಈಗ ನಿಮಗೆ ಎಲ್ಲ ರೀತಿಯಾಗಿ ನಿಮಗೆ ನಾರ್ಮಲಿ ಜಿಮೇಲ್ ID ಇದ್ದೇ ಇರುತ್ತೆ. ಆ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಿಮ್ಮ ರಿಜಿಸ್ಟರ್ ಇಮೇಲ್ ಅಡ್ರೆಸ್ಗಳು ಬರ್ತವೆ, ನೀವು ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡಿದ್ದೇನೆ. ಸೆಲೆಕ್ಟ್ ಮಾಡಿದ ನಂತರ ಸೈನ್ ಇನ್ ಆಗುತ್ತೆ. ಸೈನ್ ಇನ್ ಆದ್ದರಿಂದ ಕೆಲವೊಂದು ಮಾಹಿತಿಗಳನ್ನ ನೀವು ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಇಲ್ಲಿ ಒಂದು ಪ್ಲಸ್ ಐಕಾನ್ ಅಂತ ಇದೆಯಲ್ಲ, ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೌನ್ಲೋಡ್ ಮಾಡಿದ ಎಲ್ಲ ಫೋಟೋಗಳು ಇಲ್ಲಿ ಕಾಣ್ತಾ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡನ್ ಅಂತ ಕೊಡಿ. ಅದು ಸೇವ್ ಆಗುತ್ತೆ. ಇಲ್ಲಿ ಅದೇ ಸೇಮ್ ಮೆಸೇಜನ್ನು ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಮತ್ತೆ ಕನ್ವರ್ಟ್ ದ ಫೋಟೋ ಟು ಗಿಬ್ಲಿ ಸ್ಟೈಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಕೊಡಿ. ಇಲ್ಲಿ ನಿಮ್ಮ ಏಜನ್ನು ಕೇಳ್ತಾ ಇದೆ,
ಇಮೇಜನ್ನು ಸೆಲೆಕ್ಟ್ ಮಾಡಿ ನಿಮ್ದು ಯಾವುದಿದೆ ಅದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಅಲ್ಲಿ ಚಾಟ್ ಜಿಪಿಟಿಯಲ್ಲಿ ತುಂಬಾ ಟೈಮ್ ತೊಗೋತೆ ಅಂತ ಹೇಳ್ಬೋದು, ಆದರೆ ಇಲ್ಲಿ ಎಷ್ಟು ತೊಗೊಳುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ಬೋದು ಈಗ XAIನ ಒಂದು ಗ್ರೋಕ್ ಅಂತ ಬಂದಿದೆ ಇಲ್ಲಿ. ಅದರ ಒಳಗಡೆ ನೀವು ನೋಡ್ಬೋದು ಇಲ್ಲೊಂದು ಅಷ್ಟೊಂದು ಇಂಟಿಗ್ರೇಟೆಡ್ ಆಗಿಲ್ಲ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇಮೇಜ್ ಇದೆ, ನಮಗೆ ಔಟ್ಪುಟ್ ಯಾವ ರೀತಿಯಾಗಿ ಸಿಕ್ಕಿದೆ. ಇದನ್ನು ಕೂಡ ನೀವು ಇಲ್ಲಿ ಅದ್ರ ಮೇಲೆ ಹೋಲ್ಡ್ ಮಾಡಿ ಇಟ್ಟಿದ್ರೆ ಇದನ್ನು ನೀವು ಶೇರ್ ಮಾಡ್ಕೋಬೋದು. ಇಲ್ಲಿ ಶೇರ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇದನ್ನು ಎಲ್ಲಿ ಬೇಕಾದಲ್ಲಿ ಶೇರ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡೋದು ಈ ರೀತಿಯಾಗಿ ನೀವು ಒಂದು ಗಿಬ್ಲಿ ಸ್ಟೈಲಿನ ಒಂದು ಇಮೇಜನ್ನು ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಿಮಗೆ ಇದೇನು ಸರಿಯಾಗಿ ಬಂದಿಲ್ಲ ಅಂದರೆ ಇಲ್ಲಿ ರಿಫ್ರೆಶ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಮ್ಮೆ ರಿಫ್ರೆಶ್ ಕೂಡ ಮಾಡ್ಬೋದು. ಆದರೆ ಗ್ರೋಕ್ AI ಇದು ಅಷ್ಟೊಂದು ಇಂಟಿಗ್ರೇಟೆಡ್ ಇಲ್ಲ, ಆದರೂ ಕೂಡ ಒಂದು ತುಂಬಾ ಫಾಸ್ಟ್ ಇರುವಂಥದ್ದು. ಚಾಟ್ ಜಿಪಿಟಿನಲ್ಲಿ ತುಂಬಾ ಟೈಮ್ ತೊಗೊಳುತ್ತೆ, ಇಲ್ಲಿ ಸ್ವಲ್ಪ ಅಂತ ಬೇಗನೆ ಬರುತ್ತೆ. ನಿಮಗೆ ರಿಫ್ರೆಶ್ ಮಾಡಿಕೊಂಡು ನೀವು ಇದನ್ನ ಯೂಸ್ ಕೂಡ ಮಾಡ್ಕೋಬೋದು. ಇದೇ ರೀತಿಯಾದ ಯೂಸ್ಫುಲ್ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದೆ ನೋಡೋದಲ್ಲಿ ಸಿಗೋಣ. ಇಲ್ಲಿ ನೋಡೋದು ರಿಫ್ರೆಶ್ ಇಮೇಜ್ ಕೂಡ ಈ ರೀತಿಯಾಗಿ ಬರುತ್ತೆ.